ಹೆಂಗಿದೆ ಬಿಸಿ ಗೊಜ್ಜು? ಸೂಪರ್. ನೀವು ಮನೇಲಿ ಮಾಡ್ಕೊಳ್ಳಿ. ಏನ್ ಇವತ್ತು ಅಡ್ಗೆ ಮನೆಗ್ ಬಂದ್ಬಿಟ್ಟಿದೀರಲ್ಲ, ಏನ್ ಮಾಡ್ತಾ ಇದೀರಾ ಸ್ಪೆಷಲ್? ಬಾಯಿ ಕೆಟ್ಟೋದಂಗೆ ಆಗೈತೆ, ಅದಕ್ಕೆ ಒಂದ್ ಹಳ್ಳಿ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡ್ತಾ ಇದೀನಿ. ಬಾಯಿ ಕೆಟ್ಟೋದ್ರೆ ಚಿಕನ್ ತಿಂತಾರಪ್ಪ, ನೀವೇನ ಈ ಚಿಕ್ಕದು ಬಾಂಡ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದೀರಾ? ಸಡನ್ ಆಗಿ ಚಿಕನ್ ತರಕಾಗಲ್ಲ, ಎಮರ್ಜೆನ್ಸಿ ಬೇಕು. ಈ ಬೆಳ್ಳುಳ್ಳಿ ಹಿಂಗೆ ಹೊಡ್ಕೊಂಡು ಬೆಳ್ಳುಳ್ಳಿನ ಈ ತರ ಎಣ್ಣೆ ಒಳಗಡೆ ಹಾಕಬೇಕು. ಹಿಂಗೆ ಎಣ್ಣೆ ಕಾಯಿಲಿ ಇರ್ರಿ. ಬೆಳ್ಳುಳ್ಳಿನ ಎಣ್ಣೆಲಿ ಕರ್ಕೊಬೇಕು. ಅದೊಂದ್ ಕಲರ್ ಬರೋವರೆಗೂ ಕರಿಬೇಕಾ? ಸಾಕು, ತೆಗೀರಿ, ಬ್ರೌನ್ ಆಗಿಲ್ಲ. ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ಸ್ವಲ್ಪ ಫ್ರೈ ಆಗಬೇಕು. ಹೌದಾ? ಈ ತರ ಫ್ರೈ ಮಾಡ್ಕೋಬೇಕು. ಹಿಂಗೆ ಅದೇನ್ ರೆಸಿಪಿ ಮಾಡ್ತಿರೋ ಬೇಗ ಬೇಗ ಮಾಡಿ. ಮಾಡ್ತಾ ಇದೀನಿ. ಸಾಕು, ಅದಾಗಿದೆ, ಎತ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನ್ ಹಾಕ್ತೀರಾ? ಅದೇ ಎಣ್ಣೆಗೆ ಟೊಮೆಟೊನ, ಈರುಳ್ಳಿ. ಸಡನ್ ಆಗಿ ಏನು ಚಿಕನ್ ತಿನ್ಬೇಕು ಅನ್ಸ್ತು? ನಿಮ್ಮ ಅಜ್ಜಿ ನೆನ್ಪಾದ್ರ? ನಮ್ಮ ಅಜ್ಜಿ ಮಾಡ್ತಿದ್ರು ಈ ತರ, ಅದಕ್ಕೆ ಇದು ಈ ತರ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ನಿಸ್ತು. ಇದನ್ನು ಬ್ರೌನ್ ಕಲರ್ ಬರ್ಬೇಕಾ? ಇವಾನು ನನಗೆ ಈ ತರ ಮಾಡ್ಕೊಟ್ಟಿಲ್ಲ, ಇವಾಗ ತಿನ್ನು. ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಎಲ್ಲ ಗಲೀಜ್ ಮಾಡ್ತೀರಪ್ಪ ನೀವು. ಚಾಕಿಲ್ಲ ಚಾಕುನ ಎಣ್ಣೆನೆ ಖಾಲಿ ಆಯ್ತು ಅದರಲ್ಲಿ. ಸುಮ್ಮನೆ ಬಿಸಿ ಆಗ್ಬೇಕು. ನೀವು ಮಾತ್ರ ಮಾಡ್ಕೊಡ್ತಿದ್ರ ಚಿಕ್ಕ ವಯಸ್ಸಲ್ಲಿ? ಹೌದಾ? ನೀನು ಇರ್ತಿರ್ಲಿಲ್ಲ. ಎಣ್ಣೆ ಇನ್ನೊಂದ್ಸಲ ಹಾಕೊಂಡ್ರ? ಬೇಕಿರಲಿಲ್ಲ, ಸುಮ್ಮನೆ ಅಷ್ಟೇ. ಆಫ್ ಮಾಡಿದ್ರಾ? ಆಫ್ ಮಾಡಿ ಹಾಕೊಂಡು ಇವೆಲ್ಲ ಈಗ ಒಟ್ಟಿಗೆ ಕಿವುಚ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು, ಸ್ವಲ್ಪ ಉಪ್ಪು ಹಾಕು. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಿಂಗೆ ಈಗ ಕೈ ಸುಡ್ತಾ ಇತ್ಕೊಂಡ್ರಿ. ಏನಿಲ್ಲ ಅಮ್ಮ, ಸುಡ್ತಾ ಇಲ್ವಾ? ಉರುಳಿಯಾಗಿ ಖಾರವಾಗಿ ಗಮ್ಮಂತ. ಏನಾಯ್ತು, ಕಣ್ಣಿಗೆ ಸಿಡಿತಾ? ತರಗೋ ರೈಸ್. ಈಗ ಅದು ಇನ್ನೊಂದ್ ಸ್ವಲ್ಪ ಸ್ಮ್ಯಾಶ್ ಮಾಡ್ರಿ ಕೈಯಲ್ಲಿ, ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಇದು ಮಾಡಿ. ಹಸೆ ಗೊಜ್ಜು ಅಂತ ಮಾಡ್ತಾರೆ, ನಾನು ಬಿಸಿ ಗೊಜ್ಜು ಅಂತ ಮಾಡಿದ್ದೆ. ಹೊಸ ಹೆಸರು, ಚೆನ್ನಾಗಿದೆ ಹೆಸರು, ಬಿಸಿ ಗೊಜ್ಜು. ಬಿಸಿ ಅನ್ನ ಹಾಕ್ತಾ ಇದ್ದೀನಿ. ಸುತ್ತೈತೆ, ಬಾಯಿ ನೀರು ಬರ್ತದ? ಹೆಂಗಿದೆ ಬಿಸಿ ಗೊಜ್ಜು? ಸೂಪರ್. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್.